ಬೈಕ್ನಲ್ಲಿ ಮಾದಕ ಔಷಧಿ ಬೆರೆಸಿ ವಿವಾಹಿತೆ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ, ಬೆತ್ತಲೆ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿದ ಕಿರಾತಕ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ವಿವಾಹಿತ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂತಹ ಆರೋಪ ಕೇಳಿಬಂದಿದೆ. ಶಿಡ್ಲಘಟ್ಟ ತಾಲೂಕಿನ ಜೆ ವೆಂಕಟಾಪುರ ಗ್ರಾಮದ ನಿವಾಸಿ ಲಕ್ಷ್ಮಿ ಎಂಬ ಮಹಿಳೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವುದಾಗಿ ದೂರನ್ನು ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಕುಡುಗಬಾಳು ಗ್ರಾಮದ ನಿವಾಸಿ ರಮೇಶ್ ಎಂಬಾತ ಬೆಂಗಳೂರಿನ ಕೆಂಗೇರಿಯಲ್ಲಿರುವಂತಹ ತಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಪರಿಚಿತವಾಗಿ ಬಳಿಕ ಸ್ನೇಹ ಬೆಳೆಸಿಕೊಂಡಿದ್ದ ಎನ್ನಲಾಗಿದೆ. ಜ್ಯೂಸ್ನಲ್ಲಿ ಮಾದಕ ಔಷಧಿ ಬೆರೆಸಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದು, ಆ ವೇಳೆ ಮಹಿಳೆಯ ಬೆತ್ತಲೆ ವಿಡಿಯೋ ಚಿತ್ರೀಕರಿಸಿದ್ದಾನೆ ಅಂತ ಆರೋಪ ಕೇಳಿಬಂದಿದೆ. ಬಳಿಕ ಆ ವಿಡಿಯೋವನ್ನು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಕಳೆದ 1.5 ವರ್ಷಗಳಿಂದ ಪದೇ ಪದೇ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇದೇ ವೇಳೆ ವಿಷಯವನ್ನ ಗಂಡನಿಗೆ ತಿಳಿಸಿದ್ರೆ ಪರಿಣಾಮ ಎದುರಿಸಬೇಕಾಗುತ್ತದೆ ಅಂತ ಬೆದರಿಕೆ ಹಾಕಿದ್ದಾನೆ ಅಂತ ಎನ್ನಲಾಗಿದ್ದು, ನಂತರ ಮೆಜೆಸ್ಟಿಕ್ ಪ್ರದೇಶದಲ್ಲಿ ಮಹಿಳೆಯಿಂದ ಲಕ್ಷಾಂತರ ರೂಪಾಯಿ ಹಣ, ಚಿನ್ನಾಭರಣ ಹಾಗೂ ಇತರೆ ವಸ್ತುಗಳನ್ನು ಪಡೆದು ಪರಾರಿಯಾಗಿದ್ದಾನೆ ಎಂಬ ಆರೋಪವೂ ಕೂಡ ಕೇಳಿಬಂದಿದೆ. ಮನೆಯಲ್ಲಿದ್ದ ಹಣ, ಒಡವೆ ಹಾಗೂ ವಸ್ತುಗಳು ಕಾಣೆಯಾಗಿದ್ದ ಹಿನ್ನೆಲೆಯಲ್ಲಿ ಅನುಮಾನಗೊಂಡಂತ ಪತಿಗೆ ಘಟನೆ ಬೆಳಕಿಗೆ ಬಂದಿದ್ದು, ಪತ್ನಿಯ ಮೇಲಿನ ದೌರ್ಜನ್ಯದ ವಿಷಯ ತಿಳಿದು ಆಘಾತಕ್ಕೆ ಒಳಗಾಗಿದ್ದಾರೆ. ಈ ಸಂಬಂಧ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ನನ್ನ ಹೆಸರು ಲಕ್ಷ್ಮಿ ಅಂತ, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಾಸವಾಗಿರ್ತೀನಿ. ನಮ್ಮ ಯಜಮಾನ್ರ ಹೆಸರು ಲಕ್ಷ್ಮೀನಾರಾಯಣ ಅಂತ. ನನಗೆ ಹಿಂಗೆ ನಮ್ಮ ಸುಖ ಸಂಸಾರ ನೆಮ್ಮದಿಯಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಹಿಂಗೆ ಕೋರ್ಟ್ ವಿಚಾರವಾಗಿ ನಾನು ಬೆಂಗಳೂರು ಕೇಸ್ ಹಾಕಿರ್ತೀನಿ. ಬೆಂಗಳೂರು ಸಿವಿಲ್ ಸಿಟಿ ಕೋರ್ಟಲ್ಲಿ ಕೇಸ್ ಹಾಕಿರ್ಬೇಕಾದ್ರೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಬೇಕಾದ್ರೆ ನಮ್ಮ ಚಿಕ್ಕಮ್ಮನ ಸ್ನೇಹಿತನಾದ ರಮೇಶ್ ಎನ್ನುವರು ನನಗೆ ಪರಿಚಯ ಆಗಿರ್ತಾರೆ. ಪರಿಚಯ ಆಗಿ ಹಿಂಗೆ ನನ್ನ ಕಾಫಿ ಕುಡಿಯೋಣ ಬಾ ಅಂತೇಳಿ ಅವರ ಮನೆಯಾದ ಮಹದೇಶ್ವರ ನಗರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅದರಲ್ಲಿ ಜ್ಯೂಸ್ ಕೊಟ್ಬಿಟ್ಟು ಜ್ಯೂಸಲ್ಲಿ ಮತ್ತೊಬ್ಬರು ಔಷಧಿ ಕೊಟ್ಬಿಟ್ಟು ನನಗೇನಾಗುತ್ತೆ ಗೊತ್ತಿಲ್ಲ, ಪ್ರಜ್ಞೆ ತಪ್ಪಿ ಬಿದ್ದೋಗ್ತೀನಿ. ಆ ಪ್ರಜ್ಞೆ ತಪ್ಪಿ ಆದಾಗ ನನಗೆ ಅಂದರೆ ಅಶ್ಲೀಲ ವಿಡಿಯೋ, ಅಂದರೆ ನನ್ನ ಮೇಲಿರೋ ಬಟ್ಟೆ ಒಂಚೂರು ಇಲ್ದಿರ ವಿಡಿಯೋನ ಮಾಡ್ಕೊಂಡ್ಬಿಟ್ಟು ಆವಾಗಿಂದ ನನಗೆ ಪದೇ ಪದೇ ಬ್ಲ್ಯಾಕ್ ಮೇಲ್ ಮಾಡೋದು, ಅವನ ಹತ್ರ ಕರೆಸ್ಕೊಳೋದು, ನಿನ್ನ ಹತ್ರ ಏನು ದುಡ್ಡಿದೆ ತಗೋಬಾ ಅನ್ನೋದು, ನನ್ನ ಒಡವೆ ಎತ್ಕೊಂಡೋಗಿ ತಗೋಬಾ, ಇಲ್ಲಾಂದರೆ ನಿನ್ನ ಗಂಡನ್ನ ನಿನ್ನ ಮಗನ್ನ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕೋದು, ಇದೆಲ್ಲ ಮಾಡ್ತಾ ಇರ್ತಾನೆ. ಇದು ವಿಚಾರ ನಾನು ನಿನ್ನ ಗಂಡನಿಗೂ ಹೇಳ್ಬಾರ್ದು, ನಿನ್ನ ಸಂಬಂಧಿಕರಿಗೂ ಹೇಳ್ಬಾರ್ದು, ಸ್ಟೇಷನಲ್ಲಿ ಪೊಲೀಸ್ ಕಂಪ್ಲೇಂಟು ಕೊಡಬಾರ್ದು. ಇದೆಲ್ಲ ನೀನು ಮಾಡಿದ್ರೆ ಈ ವಿಡಿಯೋನ ವೈರಲ್ ಮಾಡ್ತೀನಿ, ಫೇಸ್ಬುಕ್ಗೆ ಹಾಕ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ, ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ, ಪ್ರಪಂಚ ಎಲ್ಲ ನೀನು ಈ ಬೆತ್ತಲೆ ವಿಡಿಯೋನ ನೋಡಬೇಕು. ಆವಾಗ ನೀನು ಬದುಕಿರಬಾರ್ದು, ಸಾಯಲೂಬಾರ್ದು ಅಂಥ ಪರಿಸ್ಥಿತಿ ತಂದಿಟ್ಬಿಡ್ತೀನಿ ನಿನಗೆ ಅಂತ ತುಂಬ ಬೆದರಿಸಿ ಮಾಡ್ತಾನೆ ಇರ್ತಾನೆ ಸರ್. ಸುಮಾರು ಇದೆಲ್ಲ 1 ವರ್ಷದಿಂದ ನಡೀತಾನೆ ಇರುತ್ತೆ ಸರ್. ನನ್ನ ಗಂಡನ ಜೊತೆ ನೆಮ್ಮದಿಯಾಗಿರೋಕ್ಕೂ ಬಿಡಲ್ಲ. ಬಿಡ್ದಿರ ಫೋನ್ ಮಾಡೋದು, ನೀನು ಇವಾಗ ಬರಲೇಬೇಕು, ಇಲ್ಲಾಂದರೆ ವೈರಲ್ ಮಾಡ್ತಾ ಇದ್ದೀನಿ ವಿಡಿಯೋ ಅನ್ನೋದು, ನೀನು ಬರಬೇಕಾದ್ರೆ ಇಷ್ಟು ದುಡ್ಡು ತೊಗೊಂಬಾ, ನಿನ್ನ ಹತ್ರ ಏನು ಒಡವೆ ಇದೆ ಅದನ್ನೆಲ್ಲ ತೊಗೊಬಾ ಅನ್ನೋದು, ಕರೆಸ್ಕೊಳೋದು, ಮತ್ತು ನನಗೆ ಸಿಗರೇಟ್ ಕೊಡಿಸೋದು, ಮದ್ಯಪಾನ ಕುಡಿಸೋದು, ಅದರಲ್ಲೆಲ್ಲ ಏನೇನು ಕೊಡ್ತಾಯಿದ್ದೋ ಗೊತ್ತಿಲ್ಲ. ಅವನು ಹೇಳ್ದಂಗೆ ನಾನು ಕೇಳಬೇಕಿತ್ತು. ಆ ಪರಿಸ್ಥಿತಿಯಲ್ಲಿ ನನಗೇನು ಮಾಡೋಕ್ಕಾಗಿಲ್ಲ ಸರ್. ಏನೇನು ಕೊಟ್ಟಿದ್ದೀರ ಅವ್ರಿಗೆ?